ಸರ್ ನಾವು ಮೇಲಿನ ತುಂಗಣದಲ್ಲಿರೋದು ವಾಸ ಇಲ್ಲೇ ಇರೋದು. ಅವ್ನು ನಮ್ಮ ತಮ್ಮ ಇದ್ದಾನೆ, ಇಲ್ಲೇ ಪಕ್ಕದ ಮನೆ ಇದೇ ಬೀದಿಯಲ್ಲೇ ಇರೋದು. ನಾವು 3ನೇ ಮನೆ ನಮ್ಮ ತಮ್ಮ ಇರೋದು ಅಲ್ಲಿ ನಮ್ಮ ತಾಯಿ ಮನೆಗೆ. ಈಗ ಮಣಿಕಂಠ ಅಂತ ಇರೋದು ಅವನು. ನಾವು ಇಲ್ಲಿಂದ ಬೆಳಗ್ಗೆ ಅವನಿಗೆ ಟೀ ಕಾಫಿ ಕೊಡೋಣ ಅಂತ ಹೋಗಿ ಕದ ತೆಗೆದು ನೋಡಿದಾಗ ಯಾರೋ ಕಲ್ಲೆತ್ತಾಕಿ ಸಾಯಿಸಿದ್ದಾರೆ, ಗೊತ್ತಿಲ್ಲ ಯಾರು ಅಂತೇಳಿ. ಈಗ ಬೆಳಗ್ಗೆ ನಮಗೆ ಗೊತ್ತಾಗಿದೆ ಅಷ್ಟೇ. ಗಲಾಟೆ ಏನು ಗೊತ್ತಿಲ್ಲ ಸರ್. ಅವ್ರ ಫ್ರೆಂಡ್ ಸರ್ಕಲ್ ಯಾರು ಬಂದಿದ್ರು ಯಾರು ಹೋಗಿದ್ರು. ರಾತ್ರಿ ಮಳೆ ಬೇರೆ ಬರ್ತಾಯಿತ್ತು, ಅದರಿಂದ ನಮಗೇನು ಗೊತ್ತಾಗಿಲ್ಲ. ನನಗೆ ಹುಷಾರಿಲ್ದಂಗೆ ನಾ ರಾತ್ರಿ ನೋಡಿಲ್ಲ, ಮಲಗಿರ್ತೀವಿ. 9 ಗಂಟೆ 10 ಗಂಟೆವರೆಗೆ ನೋಡಿದ್ದೀವಿ. ಇವ್ನು ಬಂದು ಹೋಗಿದ್ದಾನೆ, ಇಲ್ಲಲ್ಲ ಈ ರೋಡಿಗೆಲ್ಲ ಬಂದಿದ್ದಾನೆ, ಮನೆ ಹತ್ರ ಎಲ್ಲ ಬಂದಾನೆ. ಅದ್ರ ಮೇಲೆ ಏನಾಯ್ತೋ ಗೊತ್ತಿಲ್ಲ. ಇಲ್ಲಿ ಬರೋಲ್ಲ ಊಟಕ್ಕೆ, ಅಲ್ಲಿ ನಮ್ಮ ತಂಗಿ ಮನೆಯಿಂದ ಕೊಟ್ಟು ಕಳಿಸ್ತೀನಿ, ನಮ್ಮ ತಂಗಿ ಮಗನ ಕೈಯಾಗ ಅಷ್ಟೇ. ಇಲ್ಲಿ ಅವರೇ ಕೊಟ್ಟು ಕಳಿಸ್ತಾರೆ. ಇಲ್ಲ, ಮದುವೆ ಆಗಿಲ್ಲ. ಇಬ್ರು ಅಣ್ಣ ತಮ್ಮರು ಇದ್ದಾರೆ ಅಲ್ಲಿ. ಮತ್ತು ಫ್ರೆಂಡ್ ಸರ್ಕಲ್ ಬರ್ತಾರೆ ಹೋಗ್ತಾರೆ ಇರ್ತಾರೆ, ಯಾರು ಏನಂತ ಗೊತ್ತಿಲ್ಲ. ಗಾರೆ ಕೆಲಸ ಮಾಡೋದು, ದಿನ ಗಾರೆ ಕೆಲಸ. ಅಲ್ಲಿ ಸರ್ಕಲಿಂದ ಹೋಗ್ತಾನೆ, ಅಲ್ಲಿಂದ ಯಾರ್ಯಾರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಮನೆಗೆ ವಾಪಸ್ ಬರ್ತಾನೆ ಅಷ್ಟೇ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಯಾವ ಗಲಾಟೆನೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ನಮಗೆ ಫ್ರೆಂಡ್ಸು ಮನೆ ಹತ್ರ ಬರೋಲ್ಲ, ಅಲ್ಲಿ ಸರ್ಕಲಿಂದ ಅವ್ನು ಹಂಗೆ ಹೋಗೋದು ಹಂಗೆ ಬರೋದು, ಅವನೊಬ್ಬನೇ ಮನೆಗೆ ಬರೋದು. ಆಮೇಲೆ ರಾತ್ರಿ ಏನಾದ್ರು ಬಂದಿದ್ರೆ ನನಗೆ ಗೊತ್ತಿಲ್ಲ. ಬೆಳಗ್ಗೆ ನೋಡಿದಾಗ ಆ ಥರ ಆಗಿತ್ತು, ನೋಡ್ಕೊಂಡು ಹೊರಗೆ ಬಂದ್ವಿ. ಕಲ್ಲೆತ್ತು ಹಾಕಿದ್ದಾರೆ ಸರ್, ಹೊಡೆದು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ. ಹೊರಗಡೆ ನಾನು ನೋಡಿಲ್ಲ, ಅವ್ನು ನಮ್ಮ ಸಣ್ಣ ಹುಡುಗ ನೋಡಿದ್ದು. ನಮಗೆ ಅವ್ರು ತಿಳಿಸಿದ ಮೇಲೆ ನಾನು ಹುಷಾರಿಲ್ದಾಗ ಮಲಗಿದ್ನಲ್ಲ, ಎದ್ದೋಗಿ ನೋಡಿದ್ದು ನಾನು. ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ಗೊತ್ತಿಲ್ಲ.